ಒಬ್ಬ ರೈತರ ಹತ್ರ ಕಲಿತೆ ನಾವು ಇವೆಲ್ಲ ಮಾಡ್ತಾ ಇದ್ವಿ. ಆದರೆ ಅವ್ರ ಹತ್ರ ಅಷ್ಟು ಕಲ್ತಿದ್ವಿ, ನಾವು ಇನ್ನಷ್ಟು ಯಾಡ್ ಮಾಡಿದ್ವಿ ಅದು. कोकोनट पुराना लग रहा है, ये तो बड़ा वाला कोकोनट का गार्डन हम लिया है. अच्छा उसमें फिर आपने फिर कोकोनट फिर लगाया, ಮತ್ತೆ ಹಾಕಿದ್ವಿ. ಇದು ಈ ಥರ गार्डन अपना कर्नाटक में मंगलूर में और मंगलूर में भी नहीं है अभी, शिवमोगा डिस्ट्रिक्ट में थोड़ा बहुत मिलेगा, मगर उन लोग भी अभी वहाँ पर भी नहीं मिल रहे अभी. उन लोग चेंज हो रहे हैं एक सिंगल क्रॉप के लिए. ಅಡಿಕೆಯಿಂದ ದುಡ್ಡು ಜಾಸ್ತಿ ಆಗ್ತಾ ಇದೆ ಅಂತ ಅಡಿಕೆಗೆ ಹೋಗ್ತಾ ಇದ್ದಾರೆ. ಅಷ್ಟು ಜನ ಯಾಲಕ್ಕಿನೂ ಪೆಪ್ಪರ್ ಹಾಕ್ತಾ ಇದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಏನಂದರೆ ಮಿಶ್ರಮ ವ್ಯವಸಾಯದಲ್ಲಿ ಯಾವುದು ಕೆಳಗಡೆ ಯಾವುದು ಬರ್ತದೆ ಅನ್ನೋದು ಮೊದಲು ಅದನ್ನು ಹಾಕಂತ ಬನ್ನಿ. ನೀವು ಯಾವುದೇ ಹಾಕಿ, ತೆಂಗು ಜಾಗದಲ್ಲಿ ಮಾವು ಹಾಕೊಳ್ಳಿ, ಇಲ್ಲ ಹಲಸು ಹಾಕೊಳ್ಳಿ, ಬಟ್ ಮಿಕ್ಸ್ ಮಾಡಿ ಈ ಥರ ಮಿಕ್ಸಿಂಗ್ ಬರಬೇಕು. ಆದರೆ ಅದು ನೆಳ್ಳಲ್ಲಿ ಬರೋ ಗಿಡಗಳು ನೆಲ್ಲಿಗೆ ಹೋಗ್ಬೇಕು. ಅಂದರೆ ಛಾಯಾ में जो आता है वो छाया में जाना. ये ऐसा दिख रहे हैं ना, ये देखिए ये नीचे हम लोग फिर वो दिख रहे हैं ना, तो वो पूरा స్వీట్ పొటాటో చిలకడ దుంప. ఇప్పుడు పెప్పర్ కొబ్బరి తీసినప్పుడు అడ్డం ఉంది, మాకైతే నిచ్చినేసేస్తున్నాం, ఎక్కేస్తున్నాం అక్కడ నుంచి. మేము ಬೊಂಡಾಲೆಗೆ ಹೋಗ್ತಾం, ನಾವು ಎಳ್ನೀರೇ ಕೊಯ್ತೀವಿ ಇಲ್ಲಿ. ಆದರೆ ಅಲ್ಲಿ ತನಕ ಎಣ್ಣೆ ಹಾಕ್ಬಿಡ್ತೀವಿ, 18 ಚೀಡಿ ಎಣ್ಣೆ ಹಾಕ್ತೀವಿ, ಅಲ್ಲಿಂದ ಮೇಲಕ್ಕೆ ಹಾಕ್ತೀವಿ. ಈ ಜನಗಳು ಏನು